ಹಾಯ್, ವೆಲ್ಕಮ್ ಟು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ. ಅಭ್ಯರ್ಥಿಗಳೇ, ಒಂದು ಸಿಹಿ ಸುದ್ದಿ ಅಂತಂದಿನಿ. ಹಿಂಗೆ ಬನ್ನಿಪ್ಪ ಅಂದ್ರೆ ಒಂದು ಏನರ ವಿಶೇಷ ಇರತ್ತದ. ಹಾಗಾದರೆ ಇವತ್ತಿನ ವಿಶೇಷ ಏನಪ್ಪ ಅಂದ್ರೆ 2025ರಲ್ಲಿ ಅಗ್ನಿವೀರ ಆರ್ಮಿ ಟ್ರೇಡ್ಮನ್ ಹುದ್ದೆಗಳಿಗೆ ಯಾರು ಅರ್ಜಿ ಹಾಕಿ ಎಕ್ಸಾಮ್ ಫೇಲ್ ಆಗಿರಿ ಅಂಥ ಅಭ್ಯರ್ಥಿಗಳನ್ನ ಪಾಸ್ ಮಾಡಿದ್ದಾರೆ. ಎಷ್ಟು ವಿದ್ಯಾರ್ಥಿಗಳನ್ನ ಪಾಸ್ ಮಾಡ್ಯಾರಪ್ಪ ಅಂದ್ರೆ 1450ಕ್ಕಿಂತ ಅಧಿಕ ಅಭ್ಯರ್ಥಿಗಳನ್ನ ಪಾಸ್ ಮಾಡಿದ್ದಾರೆ. ಭಾಳಷ್ಟು ಜನ ಅಭ್ಯರ್ಥಿಗಳು ಏನು ಮಾಡಿದ್ರಪ್ಪ ಅಂದ್ರೆ ನನ್ನ ರಿಸಲ್ಟ್ ಫೇಲ್ ಆಯಿತು ಅಂತ ಕೂತಿದ್ರು. ಇಲ್ಲಿ ನೋಡ್ರಿ, ಬೆಳಗಾವಿ ಯಾರು ರಿಸಲ್ಟ್ ಬಿಟ್ಟಾರೆ, ಮಂಗಳೂರು ಯಾರು ಬಿಟ್ಟಾರೆ, ಆಮೇಲೆ ಬೆಂಗಳೂರು ಯಾರು ಬಿಟ್ಟಾರೆ. 3 ಯಾರುಗಳ ರಿಸಲ್ಟನ್ನು ಬಿಟ್ಟಾರೆ. ಒಟ್ಟು ಎಷ್ಟಪ್ಪ ಅಂದ್ರೆ ಬೆಳಗಾವಿ ಯಾರದಿಂದ 718 ಅಭ್ಯರ್ಥಿಗಳನ್ನ ಸಿಲೆಕ್ಷನ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಬೆಂಗಳೂರು ಯಾರು ಅಭ್ಯರ್ಥಿಗಳನ್ನ 61 ಜನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಮಂಗಳೂರು ಯಾರದಿಂದ 671 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಒಟ್ಟು ಕರ್ನಾಟಕದಲ್ಲಿ ಎಷ್ಟಪ್ಪ ಅಂದರೆ 1450ಕ್ಕಿಂತ ಅಧಿಕ ಅಭ್ಯರ್ಥಿಗಳನ್ನ ಅಗ್ನಿವೀರ ಟ್ರೇಡ್ಮನ್ ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಹಾಗಾದರೆ ಅಭ್ಯರ್ಥಿಗಳೇ, ರಿಸಲ್ಟ್ ಈಗ ಜಸ್ಟ್ ಬಂದ ತಕ್ಷಣ ನಿಮಗೆ ಮಾಹಿತಿ ಹೇಳ್ಬೇಕನ್ನಿಸ್ತು. ಯಾರು 2025ರಲ್ಲಿ ಅಗ್ನಿವೀರ ಟ್ರೇಡ್ಮನ್ ಹುದ್ದೆಗೆ ಅರ್ಜಿ ಸಲ್ಲಿಸ್ಯಾರಲ್ಲ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡ್ಬೇಕು ನೀವು. ಅದ್ರ ಜೊತೆ ಇನ್ನೊಂದು ಏನಪ್ಪ ಅಂದರೆ, ನೀವು ಯಾರ್ಯಾರು ಪಾಸ್ ಆಗ್ಯಾರಿ ಅನ್ನೋದನ್ನು ಸಹಿತ ನನಗೆ ಕಮೆಂಟ್ ಮಾಡಬೇಕು. ಅಭ್ಯರ್ಥಿಗಳೇ, ನಾನು ನಿಮಗೆ ತೋರಿಸ್ತೀನಿ. ಈಗ ಏನಪ್ಪ ಅಂದ್ರೆ ಇಲ್ಲಿ ನೋಡ್ತಾ ಇದ್ರಿ, ನೋಡೋಣ ಈಗ. ಹಾಂ, ಓಕೆ. ಫಸ್ಟ್ ಬತ್ತು ನೋಡ್ರಿ, ರಿಸಲ್ಟ್ ಆಫ್ ಶಾರ್ಟ್ ಲಿಸ್ಟೆಡ್. ಸೆಕೆಂಡ್ ಲಿಸ್ಟ್ ಬಿಟ್ಟಾರೆ, ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಫಸ್ಟ್ ಲಿಸ್ಟ್ ರಿಸಲ್ಟ್ ಪಾಸಾಗಿ ಅವರು ಜಾಯ್ನಿಂಗ್ ಆದರು. ಈಗ ಬಿಟ್ಟಿದ್ದೇನಪ್ಪ ಅಂದರೆ ಸೆಕೆಂಡ್ ಲಿಸ್ಟ್. ಇದು ಅಗ್ನಿವೀರ ಟ್ರೇಡ್ಮನ್. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಅಗ್ನಿವೀರ ಟ್ರೇಡ್ಮನ್ ಎದ್ರ ಮೇಲಪ್ಪ ಅಂದ್ರೆ 10th ಮೇಲೆ ಯಾರು ಟ್ರೇಡ್ಮನ್ ಹುದ್ದೆಗೆ ಅರ್ಜಿ ಹಾಕಿರಿ ಅಂಥ ಅಭ್ಯರ್ಥಿಗಳು ಬಿಟ್ಟಾರೆ. ಇಲ್ಲಿ ನೋಡ್ತಾ ಇದ್ರಿ, BANKRBL ಅಂದಕ್ಕಿಂತ ಇಲ್ಲಿ ನಂಬರನ್ನು ಕೊಟ್ಟಾರೆ. BL ಅಂದರೆ ಬೆಳಗಾವಿ ಯಾರು ಅಂದಂಗೆ ರೀ. BL ಅಂದರೆ ಬೆಳಗಾವಿ ಯಾರು, MAN ಅಂದರೆ ಮಂಗಳೂರು ಯಾರು, BAN ಅಂದರೆ ಬೆಂಗಳೂರು ಯಾರು ಅಂದಂಗೆ ನಿಮ್ಗೆ ಗೊತ್ತಿರಲಿ. ಇದು ಬೆಳಗಾವಿ ಯಾರು ರಿಸಲ್ಟ ನೋಡ್ತಾ ಇದ್ರಿ. ಭಾಳಷ್ಟು ಜನರದ ಅಭ್ಯರ್ಥಿಗಳ ರಿಸಲ್ಟನ್ನು ಬಿಟ್ಟಿದ್ದಾರೆ. ನೀವು ನೋಡ್ಬೋದು, ಬೆಳಗಾವಿ ಯಾರು ಬಿಟ್ಟಾರೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಮಂಗಳೂರು ಯಾರನ್ನು ಬಿಟ್ಟಾರೆ. ಹಾಂ, ಇಲ್ಲಿ ನೋಡ್ತಾ ಇದ್ರಿ, ಇದು ಯಾವುದಪ್ಪ ಅಂದರೆ BAN ಅಂದರೆ ಬೆಂಗಳೂರು ಯಾರು. ಬೆಂಗಳೂರು ಯಾರದಿಂದ ಎಷ್ಟು ಅಭ್ಯರ್ಥಿಗಳು ತೆಗೆದುಕೊಂಡಾರಪ್ಪ ಅಂದರೆ 61 ಅಭ್ಯರ್ಥಿಗಳನ್ನು ತೆಗೆದುಕೊಂಡಾರೆ. ಅವ್ರ ನಂಬರು ಎಲ್ಲ ಕೊಟ್ಟಾರೆ. ನಿಮ್ಮ ನಂಬರ್ ಬೆಂಗಳೂರು ಯಾರು, ಬೆಳಗಾವಿ ಯಾರು, ಮಂಗಳೂರು ಯಾರು ಅಭ್ಯರ್ಥಿಗಳು ಯಾರ್ದಾರೆ ನೋಡಿರಿ, ನಿಮ್ಮ ನಂಬರನ್ನು ಚೆಕ್ ಮಾಡ್ಕೋಬೇಕು, ನಮಗೆ ಕಮೆಂಟನ್ನು ಮಾಡಬೇಕು. ಇದು ಬೆಂಗಳೂರು ಯಾರು ಸಂಬಂಧಪಟ್ಟ ಹಾಗೆ 10th ಮೇಲೆ ಟ್ರೇಡ್ಮನ್ ಹುದ್ದೆ ಅರ್ಜಿ ಹಾಕಿದಾರೆ. ನಾನು ಹೇಳ್ತಿದ್ರಿ 2025 ಅರ್ಜಿ ಹಾಕಿ ಯಾರು ಎಕ್ಸಾಮ್ ಫೇಲ್ ಆಗಿರಲಿಲ್ಲ ಅವ್ರನ್ನ ಪಾಸ್ ಮಾಡ್ಯಾರು. ಆಮೇಲೆ ನೆಕ್ಸ್ಟ್ ನೋಡೋಣ. ಹಂಗೆ ನೀವು ಗಮನಿಸ್ಬೋದು ಇಲ್ಲಿ. ನೆಕ್ಸ್ಟ್ ಇದೇನಂದರೆ BANKRMEN ಅಂದರೆ ಮಂಗಳೂರು ಯಾರು. ಮಂಗಳೂರು ಯಾರದಿಂದ ಎಷ್ಟಪ್ಪ ಅಂದ್ರೆ 671 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ. ಈಗಾಗಲೇ ನಿಮ್ಮ ಮೆಸೇಜ್ಗೆ ಇಮೇಲ್ ಮುಖಾಂತರ ಕಳಿಸಿದ್ದಾರೆ. ನೀವು ಸಿಲೆಕ್ಷನ್ ಆಗಿದ್ದೀರಾ, ಲಿಸ್ಟನ್ನು ಬಿಟ್ಟಿದ್ದೀವಿ ಅಂತ ಹೇಳಿಂದ ಈಗಾಗಲೇ ನಿಮಗೆ ಮೆಸೇಜನ್ನು ಬಿಟ್ಟಾರೆ. ಮೆಸೇಜನ್ನು ಚೆಕ್ ಮಾಡ್ಕೋರಿ. ನಿಮಗೆ ಮೆಸೇಜ್ ಬಂದಿಲ್ಲ ಅಂದರೂ ಗಡಬಡಿಸ್ಬೇಡ್ರಿ. ನೀವು ಏನು ಮಾಡಿರಪ್ಪ ಅಂದ್ರೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಯೂಟ್ಯೂಬ್ ಚಾನಲ್ದ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಬೆಳಗಾವಿ ಯಾರು, ಬೆಂಗಳೂರು ಯಾರು, ಮಂಗಳೂರು ಯಾರು 3 ಯಾರುಗಳ ಸಂಬಂಧಪಟ್ಟ ಹಾಗೆ ಏನು ರಿಸಲ್ಟ್ ಬಿಟ್ಟಾರಲ್ಲ, ಈ ರಿಸಲ್ಟನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಲಿಂಕನ್ನು ಬಿಟ್ಟಿವಿ. ಯಾರು ಬೆಳಗಾವಿ ಯಾರದರಿ, ಬೆಳಗಾವಿ ಯಾರು, ಮಂಗಳೂರು ಯಾರ್ದಾರು, ಬೆಂಗಳೂರು ಯಾರ್ದಾರು ಅದನ್ನು ಓಪನ್ ಮಾಡ್ಕೊಂಡು ನಿಮ್ಮ ರಿಸಲ್ಟ್ ಪಾಸ್ ಆಗೈತೆ ನೀವು ನೋಡಬೇಕು. ಪಾಸ್ ಆಗಿತ್ತಪ್ಪ ಅಂದ್ರೆ ಕಮೆಂಟ್ ಮಾಡಬೇಕು, ಸರ್ ನಾ ಈ ಊರವ, ನನ್ನ ರಿಸಲ್ಟ್ ಪಾಸ್ ಆಗಿದೆ ಅಂತೇಳಿ ಕಮೆಂಟ್ ಮಾಡಬೇಕು ಅಭ್ಯರ್ಥಿಗಳಿಗೆ. ಈ ಸಲ 2025 ನಿಮಗೆಲ್ಲ ಗೊತ್ತದ, ಬೆಳಗಾವಿ ಯಾರದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಗ್ನಿವೀರ ಜನರಲ್ ಡ್ಯೂಟಿ ಹುದ್ದೆಗಳನ್ನ ಆಯ್ಕೆ ಮಾಡಿಕೊಂಡ್ರು. ಅದೇ ರೀತಿಯಾಗಿ 2026 ಸಹಿತ ಲಕ್ಕಿ ಅದ. ಈಗಾಗಲೇ ಅರ್ಜಿ ಕರೆದಾರೆ, ನಿಮ್ಗೆ ಗೊತ್ತದ. ಯಾವಾಗಿಂದದಪ್ಪ ಅಂದ್ರೆ 13 ಫೆಬ್ರವರಿ 2026ರಿಂದ 1 ಏಪ್ರಿಲ್ 2026 ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ರಿ. ಒಳ್ಳೆಯ ಅವಕಾಶ ಅದ. ಯಾರು ಇಂಡಿಯನ್ ಆರ್ಮಿ ಸೇರಬೇಕು, ಭಾರತಾಂಬೆ ಸೇವೆ ಮಾಡಬೇಕು ಅಂತ ಕನಸು ಕಂಡರಿ ಅಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ನೀವು ಆನ್ಲೈನ್ ಅರ್ಜಿಯನ್ನು ಹಾಕಿರಿ. ಈಗಾಗಲೇ ನಿಮ್ಗೆ ಗೊತ್ತದ. ಆಮೇಲೆ ಡೇಟ್ ಆಫ್ ಬರ್ತು ಈಗ ಹೊಸದು ಏನಪ್ಪ ಅಂದ್ರೆ 1/7/2005ರಿಂದ 1/7/2009 ನಡುವೆ ಜನಿಸಿದಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಹಾಕ್ಬೋದು. 8ನೇ ತರಗತಿ ಪಾಸ್ ಆದವ್ರು ಹಾಕ್ಬೋದು, 10ನೇ ತರಗತಿ ಪಾಸ್ ಆದವ್ರು ಹಾಕ್ಬೋದು, PUC ಪಾಸ್ ಆದಂಥವ್ರು ಹಾಕ್ಬೋದು. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳೇ, ಅಷ್ಟೇ ಅಲ್ಲದೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ ಈಗ ಕರ್ನಾಟಕ ರಾಜ್ಯದಲ್ಲಿ ಯಶಸ್ವಿಯಾಗಿ 23ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಎಲ್ಲ ಪಾಲಕರ ಆಶೀರ್ವಾದ ಮತ್ತು ವಿದ್ಯಾರ್ಥಿಗಳ ಸಹಕಾರದಿಂದ ಈಗಾಗಲೇ 11,000ಕ್ಕಿಂತ ಅಧಿಕ ಅಭ್ಯರ್ಥಿಗಳು ಸಿಲೆಕ್ಷನ್ ಆಗಿ ಭಾರತಾಂಬೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಅಗ್ನಿವೀರ ಆರ್ಮಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಆಯ್ಕೆ ಆಗ್ತಾ ಇದ್ದಾರೆ. ಅದಕ್ಕಾಗಿ
ನೀವು ಯಾರಾದರೂ ನಮ್ಮ ಸಂಸ್ಥೆಗೆ ತರಬೇತಿ ಬರೋರಿದ್ರಿ ಅಂದರೆ ಬೇಗನೆ ಬಂದು ಅಡ್ಮಿಷನ್ನ ಪಡೀರಿ. ಈಗಾಗಲೇ ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ. ಅದೇ ರೀತಿಯಾಗಿ PUC ಸೆಕೆಂಡ್ ಇಯರ್ ಓದ್ತಕ್ಕಂಥ ಅಭ್ಯರ್ಥಿಗಳು ನೀವು ಫೋನ್ ಮುಖಾಂತರ ರಿಸರ್ವೇಷನ್ ಮಾಡ್ಕೊರಿ. ಎಕ್ಸಾಮ್ ಮುಗಿದ ತಕ್ಷಣ ಬಂದ್ರಪ್ಪ ಅಂದ್ರೆ ಅವಾಗ ನಿಮ್ಗೊಂದು ಸಪ್ರೇಟ್ ಬ್ಯಾಚ್ ಮಾಡಿ ನಾವು ನಿಮಗೆ ಕ್ಲಾಸ್ಗಳನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಫಸ್ಟ್ ಇಯರ್ ಎಕ್ಸಾಮ್ ಮುಗಿದವ ಆ ಅಭ್ಯರ್ಥಿಗಳು ಬರ್ಬೋದು. ಮತ್ತು ಹೊಸದಾಗಿ ಯಾರಾದರೂ ಅಭ್ಯರ್ಥಿಗಳು ಬರೋರಿದ್ರೆ ನಮ್ಮ ಸಂಸ್ಥೆಯಲ್ಲಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ಪೂರ್ವಭಾವಿ ತರಬೇತಿ ನೀಡ್ತಾ ಇದ್ವಿ. ವಾರಕ್ಕೊಮ್ಮೆ ಪರೀಕ್ಷೆಯನ್ನು ನಡೆಸ್ತೀವಿ, ಡೆಮೋ ಆರ್ಮಿ ರ್ಯಾಲಿಯನ್ನು ನಡೆಸ್ತೀವಿ. ನೀವು ಸಿಲೆಕ್ಷನ್ ಆಗ್ತಿರೋ ಅಥವಾ ಇಲ್ಲ ಅನ್ನೋದು ನಮ್ಮ ಸಂಸ್ಥೆಯೊಳಗೆ ನಿಮ್ಗೆ ಇಲ್ಲೇ ಗೊತ್ತಾಗ್ತದೆ. ಅಭ್ಯರ್ಥಿಗಳೇ, ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಗ್ನಿವೀರ ಟ್ರೇಡ್ಮನ್ ಹುದ್ದೆಗೆ 10th ಮೇಲೆ ಯಾರು ಹಾಕ್ಯಾರಿ ಅವ್ರದ್ದು ಸೆಕೆಂಡ್ ಲಿಸ್ಟ್ ರಿಸಲ್ಟನ್ನು ಬಿಟ್ಟಿದ್ದಾರೆ. ಅವ್ರಿಗೂ ಸಹಿತ ಯಾರ್ಯಾರು ಎಕ್ಸಾಮ್ ಬರ್ದಾರ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.